ಹಲೋ ಗೆಳೆಯರೇ, ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಾ ಇರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಯಾಕಂದರೆ ಇವತ್ತು ನಮಗೆ ಭವ್ಯ ಅಂತ 28ರ ವಯಸ್ಸಿನವರು. ಇವರ ಫೋಟೋದಲ್ಲಿ ಏನು ನೋಡ್ತಿದ್ದಾರೆ, ಈ ಒಂದು ಹುಡುಗಿ ಬಂದ್ಬಿಟ್ಟು ನಿನ್ನೆ ಮಾರ್ನಿಂಗು 8:30ಗೆ ನಮಗೆ ಮಾಹಿತಿ ಕಳಿಸಿದ್ದಾರೆ. ಸರ್, ನನಗೆ ಒಬ್ಬ ಒಳ್ಳೆಯ ಹುಡುಗ ತಿಳಿಸಿ ಸರ್. ನನ್ನ ಮನೆಯ ಅಕ್ಕಪಕ್ಕ ಸುಮಾರು ಜನ ಇದ್ದಾರೆ, ನಮ್ಮ ಊರಿನಲ್ಲೂ ಕೂಡ ಇದ್ದಾರೆ, ಬಟ್ ನಾನು ಹೊರಗಿನ ಸಂಬಂಧ ಬೆಳೆಸಬೇಕು ಅಂತ ನಿಮ್ಮ ಮಾಹಿತಿಗಳನ್ನು ಕಳಿಸ್ತಾ ಇದ್ದೀನಿ ಸರ್ ಅಂತ ಕಳಿಸಿದ್ದಾರೆ. ಇವರ ಪೂರ್ಣ ಮಾಹಿತಿ ಇವರ ಫೋಟೋವೊಂದಿಗೆ ನೋಡ್ಕೊಳ್ತಾ ಹೋಗೋಣ. ಊರು ಬಂದುಬಿಟ್ಟು ಪುಣೆ ಅಂದರೆ ಮಹಾರಾಷ್ಟ್ರ. ಆಷಾಢ ಮಾಸದಲ್ಲಿ ಹುಟ್ಟಿರ್ತಕ್ಕಂಥ ಭವ್ಯ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ, ಒಳ್ಳೆಯ ಒಂದು ಜಾತಕ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಇವರು ಸೇಫ್ ಆಗಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇವರಲ್ಲಿ ಇಲ್ಲ ಅನ್ನೋದು ನೀವು ತಿಳ್ಕೊಳ್ಬೇಕು. ಜಾತಿ ಹಿಂದೂ, ರಾಶಿ ಕನ್ಯಾ ರಾಶಿ. ನನಗೆ ಸಾಂಗ್ ಅಂತ ಕೇಳೋದು ಅಂದರೆ ತುಂಬ ಇಷ್ಟ, ನನ್ನ ಹ್ಯಾಬಿಟ್ ಬಂದುಬಿಟ್ಟು ಅದೇ ಅಂತ ಹೇಳಿದ್ದಾರೆ. ಇದು ಇವರ ಬೇಸಿಕ್ ಇನ್ಫಾರ್ಮೇಷನ್ನು. ಇನ್ನು ಇವರ ಪೂರ್ಣ ವಿವರಣೆ ನಾನು ಕೊಡ್ತಾ ಹೋಗ್ತೀನಿ ಎರಡನೇ ಭಾಗದಲ್ಲಿ. ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಫೋಟೋ ನೋಡ್ಕೊಳ್ಳಿ. 28ರ ವಯಸ್ಸು, ಹೆಸರು ಭವ್ಯ, ಊರು ಬಂದುಬಿಟ್ಟು ಪುಣೆ ಆ್ಯಂಡ್ ಆಷಾಢ ಮಾಸದಲ್ಲಿ ಜನನ, ಹಿಂದೂ ಆ್ಯಂಡ್ ಕನ್ಯಾ ರಾಶಿ ಅಂತ ಹೇಳಿದ್ದಾರೆ. ನೋಡ್ಕೊಂಡ್ರೆ ಇಷ್ಟ ಆಯಿತಾ? ಎರಡನೇ ಭಾಗದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪ್ರಪಬ್ಲಿ ಬಂದುಬಿಟ್ಟು ಮದುವೆ ಆದ ನಂತರ ನನಗೆ ಸ್ವತಂತ್ರವಾಗಿ ಇರೋದಕ್ಕೆ ಹುಡುಗ ಬೇಕು ಆ್ಯಂಡ್ ಜೊತೆಗೆ ಪ್ರೀತಿ ಜಾಸ್ತಿ ಕೊಡಬೇಕು. ಸ್ವತಂತ್ರವಾಗಿ ಅಂದರೆ ಮದುವೆ ಆದ ನಂತರ ನೀನು ಅಲ್ಲೋಗ್ಬೇಡ, ಅದು ಮಾಡಬೇಡ, ನಾನು ಏನು ಹೇಳಿದ್ದೆ ಅದನ್ನೇ ಮಾಡು. ಈ ರೀತಿ ಒಂದು ಜೈಲಲ್ಲಿ ಇಟ್ಕೊಂಡಾಗ ಯಾವ ರೀತಿ ಕೈದಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಆ ರೀತಿ ನೀವು ಟ್ರೀಟ್ ಮಾಡಬಾರ್ದು. ಒಂದು ಫ್ರೀಡಮ್ ಬಿಡಿ. ಅವರು ಏನು ಮಾಡ್ತಾರೋ ಒಟ್ಟಿನಲ್ಲಿ ಕೆಟ್ಟ ಕೆಲಸ ಮಾಡದಿರೋ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ವ. ಅದಕ್ಕೆ ನೀವು ಮುನ್ನಡಿಯಾಗಿ ಸ್ವತಂತ್ರವಾಗಿ ಅವ್ರಿಗೆ ಬಿಡ್ರಿ ಆ್ಯಂಡ್ ಪ್ರೀತಿ ಜಾಸ್ತಿ ಕೊಡ್ರಿ ಅಂತ ಹೇಳಿದ್ದಾರೆ. ಅಕ್ಕಪಕ್ಕದ ಜನದೊಂದಿಗೆ ಚೆಂದವಾಗಿ ಇರಬೇಕು. ನೀವು ಇವಾಗ ಅವರನ್ನು ಮದುವೆಯಾಗಿ ನೀವು ಮನೆ ಕರ್ಕೊಂಡು ಹೋಗ್ತೀರಲ್ವಾ, ನೀವು ಇವಾಗ ಅಕ್ಕಪಕ್ಕದ ಜನದೊಂದಿಗೆ ಯಾವ ರೀತಿಯಲ್ಲಿ ಇದ್ದೀರೋ ಅದರ ಮೇಲೆ ಡಿಪೆಂಡಪ್ ಆಗಿ ಅವರು ಇರ್ತಾರೆ. ಇವಾಗ ನೀವು ಜಗಳ ಆಡಿಬಿಟ್ಟು ಅವ್ರ ಜೊತೆ ಅದು ಇದು ಮಾಡ್ಕೊಂಡಿದ್ರೆ ಮುಂದೊಂದು ದಿನ ಅವರು ಬಂದಾಗ ಪ್ರಸ್ತುತ ಅವ್ರ ಜೊತೆನೂ ಕೂಡ ಜಗಳ ಆಗುತ್ತಲ್ವ. ಹಾಗಾಗಿ ನಾನು ಬರುವ ಮುನ್ನವೇ ಅಕ್ಕಪಕ್ಕದ ಜನರೊಂದಿಗೆ ನೀವು ಪ್ರೀತಿಯಿಂದ ಇರಿ, ಚೆಂದವಾಗಿ ಇರಬೇಕು ಅಂತ ಹೇಳ್ತಾರೆ. ಹುಡುಗ ಜಗಳ ಅಂತ ಮಾಡುವವನು ಬೇಡ, ಜೊತೆಗೆ ಆ ರೀತಿ ಮಾಡಬಾರ್ದು ಅಂತ ತಿಳಿಸಿ ಹೇಳುವನು ಬೇಕು ಅಂತ ಹೇಳಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾತುಗಳನ್ನು ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಈ ರೀತಿ ಹೆಣ್ಣು ಮಕ್ಕಳು ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಇವಾಗ ಅಂದರೆ ಒಂದೇಟ್ ನಾನೇ ಹೋಗ್ಬಿಟ್ಟು ಹೊಡಿಬೇಕು ಅನ್ನುವಷ್ಟು ಜನ ಇದ್ದಾರೆ. ಬಟ್ ಸಾರಿ ರೀ, ನನ್ನ ಕಡೆಯೇ ತಪ್ಪಾಗಿದ್ದರೆ ಅಂತ ಹೇಳುವಂತಹ ರೀತಿಯಲ್ಲಿ ಇವರು ಇರೋದು. ಇಂಥ ಹುಡುಗಿ ಯಾರಿಗೂ ಕೂಡ ಸಿಗಲ್ಲ. ಇದು ಅವರ ಒಂದು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಅವರ ಬೇಸಿಕ್ ಇನ್ಫಾರ್ಮೇಷನ್ ನೋಡಿದ್ವಿ, ಅವ್ರ ಪಾಯಿಂಟ್ಗಳೆಲ್ಲ ನೋಡಿದ್ವಲ್ಲ. ಇವಾಗ ಇನ್ನೊಂದು ಏನಂದರೆ, ಬರೀ ಅದರಲ್ಲೇ ಇವರ ಲೈಫ್ನ ಎಂಡ್ ಮಾಡ್ಕೊಂಡು ಹೋಗೋದು ಇವ್ರಿಗೆ ಇಷ್ಟ ಇಲ್ಲ. ಲೈಫ್ನಲ್ಲಿ ಸುತ್ತಾಡಬೇಕು ಅನ್ನೋದು ತುಂಬ ದೊಡ್ಡ ಕನಸು ಇವ್ರದ್ದಾಗಿರುತ್ತೆ. ಸುತ್ತಾಡೋದು ಅಂದರೆ ಏನು ಅಂದರೆ, ಕಾರ್ನಲ್ಲಿ ಕೆಲಸದಿಂದ ಮನೆಗೆ ಆ್ಯಂಡ್ ಮನೆಯಿಂದ ಕೆಲಸಕ್ಕೆ ಅಂತ ಹೋಗೋದು ಅಂತ ಇವರಿಗೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲನೂ ಕೂಡ ಕಾರ್ ಬೇಕು, ಇಲ್ಲಾಂದರೆ ಬೈಕ್ ಬೇಕು. ಇವರ ಒಂದು ಕನಸಿನ ಡ್ರೀಮ್ ಕಾರು ನೋಡ್ಕೊಂಬಿಡಿ. ಅವ್ರಿಗೆ ಈ ಕಲರ್ ಅಂದರೆ ಇಷ್ಟ ಅಂತ ಹೇಳಿದ್ದಾರೆ ಆ್ಯಂಡ್ ಇದೇ ರೀತಿ ಕಾರುಗಳಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ, ನೀವು ಮುಂದೊಂದಿನ ಗಿಫ್ಟ್ ಕೊಡ್ತಿರೋ ಅಥವಾ ಇದರಲ್ಲಿ ಕರ್ಕೊಂಡು ಬಾಡಿಗೆ ರೂಪದಲ್ಲಿ ಒಯ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಲ್ಲಿ ಈ ಕಲರು, ಈ ಡಿಸೈನ್ ಕಾರ್ ಅಂದರೆ ಅವ್ರಿಗೆ ಪಂಚಪ್ರಾಣ. ಸರ್ಪ್ರೈಸ್ ಗಿಫ್ಟ್ ಅಂತೂ ನೀವು ಕೊಡಲೇಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸರ್ಪ್ರೈಸ್ ಅಂದರೆ ಬರ್ತ್ಡೇಗೆ ಅಥವಾ ಯಾರ್ದಾದ್ರೂ ಪ್ರಸ್ತುತ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಮದುವೆಯಾದ ಶುಭ ದಿನಾಚರಣೆಗೆ ಈ ರೀತಿ ಒಂದು ಸರ್ಪ್ರೈಸ್ ನೀವು ನನಗೆ ಇವರಿಗೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಾಂದರೆ ಬೈಕು ಕೂಡ ಈ ಒಂದು ಕಲರಲ್ಲಿ ಇರ್ತಕ್ಕಂಥ ಬೈಕು ಕೂಡ ತೆಗೆದುಕೊಂಡು ಅವ್ರಿಗೆ ಸರ್ಪ್ರೈಸ್ ಕೊಟ್ಟರು ಕೂಡ ಅವರು ಒಪ್ಕೊಳ್ತಾರೆ. ಒಟ್ಟಿನಲ್ಲಿ ಇದೇ ಕಲರಲ್ಲಿ ಇರಬೇಕು ಅಂತ ಅವರ ಒಂದು ಕನಸು. ನೋಡ್ಕೊಳ್ತಿದ್ದೀರಾ ಮಾಹಿತಿ ಇಷ್ಟು ಸ್ನೇಹಿತರೆ ಅವರು ಕಳಿಸಿರ್ತಕ್ಕಂಥದ್ದು. ಕಮೆಂಟ್ ಬಾಕ್ಸಲ್ಲಿ ಬೇಗ ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಡೀಟೇಲಾಗಿ ಕಮೆಂಟ್ ಮಾಡಿ. ಖುದ್ದಾಗಿ ಎಲ್ಲ ಕಮೆಂಟ್ಗಳಿಗೆ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈಯನ್ನು ಅವರು ತಪ್ಪದೇ ಕೊಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಇದರ ಒಳಗಡೆ ಇರ್ತಕ್ಕಂತಹ ಸಿಸ್ಟಮ್ನ ನಾನು ತೋರಿಸ್ತಿದ್ದೆ ನೋಡಿ. ಅವರು ಆಲ್ರೆಡಿ ಈ ಕಾರ್ನಲ್ಲಿ 1-2 ಸಲ ಹೋಗ್ಬಿಟ್ಟು ಬಂದಿದ್ದಾರೆ. ಯಾಕಂದರೆ ಫ್ಯಾಮಿಲಿಯಲ್ಲಿ ಫಂಕ್ಷನ್ಗೆ ಅಂತ ಹೋದಾಗ ಇದೇ ರೀತಿ ಕಾರ್ನಲ್ಲಿ ಹೋಗ್ತಾ ಇರೋದು. ಅವರು ಮುಂದ್ಗಡೆ ಕೂತ್ಕೊಂಡು ಆರಾಮಾಗಿ ಜಾಲಿಯಾಗಿ ಸಾಂಗ್ಗಳನ್ನು ಪ್ಲೇ ಮಾಡ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಇಲ್ಲಿ ಏನು ನೋಡ್ತೀರಿ, ಇದು ಹಾರ್ನೇಬಲ್ ಸ್ಪೇಸು ಆ್ಯಂಡ್ ಸ್ಪೀಡ್ ಲಿಮಿಟು. ಆ ಒಂದು ಡ್ರೈವರ್ ಬಂದುಬಿಟ್ಟು 120ಇಂದ ಪ್ರಸ್ತುತ 100 ಸ್ಪೀಡಲ್ಲಿ ಈ ಒಂದು ಕಾರನ್ನು ತೆಗೆದುಕೊಂಡು ಓಡಿಸಿದ್ರು. ಹಾಗಾಗಿ ಅವರಿಗೆ ಲಾಂಗ್ ಡ್ರೈವ್ ಸ್ಪೀಡಲ್ಲಿ ಹೋಗೋದು ಅಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಎಲ್ಲರೂ ಕ್ರೇಜ್ ಇರುತ್ತೆ, ಹುಡುಗರೂ ಇರುತ್ತೆ, ಹುಡುಗಿರೂ ಇರುತ್ತೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲ್ಲ. ಯಾಕಂದರೆ ದುಡ್ಡಿನ ವಿಚಾರ ಆಗಿರಲಿ ಅಥವಾ ಇವ್ರ ಹತ್ರ ಏನಾದರೂ ಕಾರಣ ಪ್ರಾಬ್ಲಮ್ ಇದೆ ಅನ್ನೋ ವಿಚಾರವಾಗಿರಲಿ, ಅದು ಯಾರೂ ಕೂಡ ಹೇಳ್ಕೊಂಡಿರಲ್ಲ. ಬಟ್ ಇವರು ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಅದು ಬಂದುಬಿಟ್ಟು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು.
ಸೊ ಪೆಟ್ರೋಲ್ ವೇರಿಯಂಟು, ಪೆಟ್ರೋಲ್ ಹಾಕಬೇಕು ಇದರಲ್ಲಿ. ಸೊ ಲಾಂಗ್ ಡ್ರೈವ್ ಕೂಡ ಹೋಗುತ್ತೆ, ಏನು ಕೂಡ ಮೋಸ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಮಾಹಿತಿ ಇದಾಗಿದೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.